ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಶ್ವೇತಾ. ಇವತ್ತಿದು ರವಿವಾರದ ಲಾಗ್ ಇರ್ತದೆ. ಇವತ್ತು ಸಿಂಪಲ್ ಒಂದು ರಂಗೋಲಿ ಹಾಕಿದ್ದೀನಿ. ಹಂಗೆ ಒಂದು ರೆಸಿಪಿನೂ ಶೇರ್ ಮಾಡಿದ್ದೀನಿ. ಆ ರೆಸಿಪಿ ಏನಂದ್ರೆ ನವನಿ ದೋಸೆ. ಸೊ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಫುಲ್ ನೋಡಿರಿ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಹಂಗೆ ಒಂದು ಸಬ್ಸ್ಕ್ರೈಬ್ ಕೂಡ ಮಾಡಿರಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಇವಾಗ ಸಿಂಪಲಾಗಿರೋ ರಂಗೋಲಿನ ನೋಡ್ಕೊಂಬರ್ರಿ. ಶನಿವಾರ ನೈಟನ್ನು ಈ ನವನಿ ಎಲ್ಲ ನೆನೆಸಿ ಇಟ್ಕೊಳತ್ತಿದ್ನಿ. ಅದು ಕ್ಲಿಪ್ಪ ಇವಾಗ ಆ್ಯಡ್ ಮಾಡಿದ್ದೀನಿ ನೋಡ್ರಿ. ಇದ್ರಾಗ ಮೊದಲು ಇದ್ರಾಗ ಒಂದು ಹಾಫ್ ಬೌಲ್ ಆಗುವಷ್ಟು ಅಕ್ಕಿ ತೊಗೊಂಡೇನು. ಅದು ಇದ್ರ ಕಪ್ ಒಳಗೆ ಫುಲ್ ಕಪ್ ನವನಿ ತೊಗೊಂಡೇನು. ಫುಲ್ ಒಂದು ಕಪ್ ಇದು ತೊಳೆದಿದ್ದಂಥ ನವನಿ. ಅದಕ್ಕೆ ನಾ ಫಸ್ಟ್ ಇವನೇನು ತೊಳ್ಕೊಳತ್ತಿಲ್ಲ. ಇವು ಒಂದು 2 ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆ, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಡಲೆಬೇಳೆ, ಹಂಗೆ ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಮೆಂತ್ಯಕಾಳು, ಒಂದು 2 ಸ್ಪೂನ್ ಸಾಬುದಾನ, ಇಷ್ಟು ಹಾಕಿ ಇವನ್ನ ಸ್ವಚ್ಛ ತೊಳ್ಕೊಬೇಕು. ತೊಳೆದಾದ ನಂತರ ಇದಕ್ಕೆ ಒಂದು 2 ಗ್ಲಾಸ್ ಆಗುವಷ್ಟು ನೀರು ಹಾಕಿ ಫುಲ್ ನೈಟೆಲ್ಲ ನೆನೆಸಿ ಇಟ್ಕೊಬೇಕು. ಇದನ್ನ ನೋಡ್ಬೋದು. ಇದನ್ನ ಇವಾಗ ಒಂದು 2-3 ಸತ ಸ್ವಚ್ಛ ತೊಳಿಬೇಕು. ಯಾಕಂದ್ರೆ ನವನಿ ಮ್ಯಾಗ ಒಂಥರ ಇದು ಇರ್ತದೆ, ಅದೆಲ್ಲ ಕ್ಲೀನ್ ಆಗಬೇಕು. ಅಲ್ಲಿವರೆಗೂ ತೊಳೆದಿಟ್ಕೊಬೇಕು. ಸೊ ಇದು ಸಂಡೇ ಮಾರ್ನಿಂಗ್. ಇವಾಗ ಇವನ್ನ ಎಲ್ಲ ನಾನು ಒಂದೇ ಸಲ ಹಾಕಿ ರುಬ್ಕೊಳತ್ತೇನು. ಸೇಮ್ ಈ ದೋಸೆ ಹಿಟ್ಟು ಯಾವ ಥರ ಮಾಡ್ಕೊತಿತ್ತಲ್ಲ ಫುಲ್ ಸಾಫ್ಟ, ಅದೇ ಥರನ ಸ್ಮೂತ್ ಮಾಡ್ಕೊಬೇಕು ಹಿಟ್ಟನ್ನ. ಆ ಥರ ಮಾಡ್ಕೊಂಡು ಇಟ್ಕೊಳತ್ತೇನು. ನೋಡ್ಬೋದು ಈಗ ಗ್ರೈಂಡ್ ಮಾಡಿ ಒಂದು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳತ್ತೇನು. ಇದನ್ನ ಬೆಳಗ್ಗೆ ನೀವು ಮಾಡೋದು ಇದನ್ನು ಒಂದು 2-3 ತಾಸಿಗಿಂತ ಮೊದಲೇ ಮಾಡಿ ಇಟ್ಕೋಬೋದು. ಇದನ್ನ ಹಿಂಗೆ ರುಬ್ಬಿ ಇಟ್ಕೊಳ್ಳೋದು. ಸ್ವಲ್ಪ ನಿಮ್ಮ ಹತ್ರ ಇನೋ ಸೋಡಾ ಇದ್ದರೆ ಸೋಡಾ ಹಾಕ್ಬೋದು. ನೈಟನ್ನು ಇದನ್ನ ರುಬ್ಬಿಡಬೇಕು. ಬೆಳಗ್ಗೆ ನೆನೆ ಹಾಕಿ ನೈಟ್ ರುಬ್ಬಿಟ್ಟು ಮಾರ್ನಿಂಗ್ ಮಾಡ್ಬೇಕು ಅನ್ನೋದೆಲ್ಲ ನೈಟ್ ನೆನೆ ಹಾಕ್ಕೊಂಡು ಮಾರ್ನಿಂಗನ್ನು ಮಾಡ್ಕೋಬೋದು. ಹಾಗೇನು ಜಾಸ್ತಿ ಕೆಲಸ ಆಗ್ತಲ್ಲ, ಅದಕ್ಕೆ ನೈಟೆಲ್ಲ ರುಬ್ಬಬೇಕು ಮಾಡಬೇಕು ಅಂತೇಳಿ ನಾನು ಸ್ವಲ್ಪ ಇನೋ ಯೂಸ್ ಮಾಡಿದ್ದೀನಿ, ಸೋಡಾ ಯೂಸ್ ಮಾಡಿಲ್ಲ. ನಿಮ್ಮ ಹತ್ರ ಸೋಡಾ ಇದ್ದರೆ ಸೋಡಾ ಯೂಸ್ ಮಾಡಿರಿ, ಇನೋ ಇದ್ದರೆ ಇನೋ ಯೂಸ್ ಮಾಡಿರಿ. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಇನೋ ಹಾಕಿ ಎಲ್ಲ ಚಲೋ ತಂಗೆ ಮಿಕ್ಸ್ ಮಾಡ್ಕೊಳತ್ತೀನಿ. ಇದು ಬೆಳಗ್ಗೆ ಒಂದು 7 ಗಂಟೆಗೆ ನಾನು ಇದನ್ನ ರುಬ್ಬಿಡತ್ತೀನಿ. ಇವಾಗ ಫುಲ್ ಇನೋ ಎಲ್ಲ ಕಡೆ ಮಿಕ್ಸ್ ಆಗಬೇಕು. ಆ ಥರ ಇದನ್ನ ಫುಲ್ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಬೇಕು. ನೀವು ಬೇಕಾದ್ರೆ ಇದನ್ನು ಬೆಳಗ್ಗೆ ಎದ್ದ ತಕ್ಷಣ ನೀವು ರುಬ್ಬಿಟ್ಟ ಆನಂತರ ನಿಮ್ದೇನು ದೇವ್ರ ಪೂಜೆ ಅದೆಲ್ಲ ಇರ್ತೈತಲ್ಲ ಅದನ್ನೆಲ್ಲ ಮಾಡ್ಕೋಬೋದು. ನಾನು ಹಂಗೆ ಮಾಡಿದ್ನಿ ಇವತ್ತು. ಬೆಳಗ್ಗೆ ಎದ್ದು ಇದನ್ನು ರುಬ್ಬಿಟ್ಟು ಆಮೇಲೆ ನಾವು ದೇವ್ರ ಪೂಜೆ, ಫಸಲ್ ಪೂಜೆ ಎಲ್ಲ ಮಾಡ್ಕೊಂಡು ಆದ ನಂತರ
ಇದನ್ನ ಹಾಕತ್ತಿದ್ನಿ. ಇವಾಗ ಒಂದೆರಡು ತಾಸು ಬಿಟ್ಟು ಮತ್ತು ಓಪನ್ ಮಾಡೋದನ್ನು ನೋಡ್ರಿ. ಇದು ಸಖತ್ತಾಗ್ತಾವೆ ನವಣಿ ದೋಸೆ ಮಾತ್ರ, ಹೆಲ್ದಿ ಸಹಿತ ಅಷ್ಟ. ಸೊ ನೀವು ಒಂದ್ಸಲ ಟ್ರೈ ಮಾಡಿರಿ. ಇವಾಗ ಸೇಮ್ ದೋಸೆ ಯಾವ ಥರ ಆಗ್ತೈತಲ್ಲ ಅದೇ ಥರ ಮತ್ತೊಂದ್ಸಲ ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಳತ್ತೀನಿ. ಮಿಕ್ಸ್ ಮಾಡ್ಕೊಂಡು ಆನಂತರ ಒಂದು ಹಂಚ್ಕಾಯಿ ಹಾಕಿಟ್ಟಿದ್ನಿ, ದೋಸೆ ಹಂಚ ನೋಡ್ರಿ. ಇವಾಗ ಹಾಕ್ಕೊಳಕತ್ತೀನಿ ಮ್ಯಾಗ ಸ್ವಲ್ಪ. ಇವಾಗ ಇದು ಕ್ಯಾರೆಟ್ ಇರುತ್ತಲ್ಲ ಒಂದು ಸಣ್ಣ ಹೆರದಿಟ್ಕೊಳ್ಳೋದು, ಅದು ಹಾಕಿದ್ರೆ ಮಾತ್ರ ಸಖತ್ತಾಗ್ತೈತಿ. ಈ ದೋಸೆ ಮ್ಯಾಗ ಕ್ಯಾರೆಟ್ ಅದು ಹಾಕಿದ್ರೆ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಇರ್ತೈತಿ. ನೀವು ಒಂದ್ಸಲ ಟ್ರೈ ಮಾಡಿರಿ. ಈ ಥರ ಹಾಕಿ ಅದ್ರ ಮ್ಯಾಗ ಸ್ವಲ್ಪ ಒತ್ತಬೇಕು, ಇಲ್ಲಾಂದರೆ ಎಲ್ಲ ನೀವು ವಾಪಸ್ ಹೊಳಸುವಾಗ ಎಲ್ಲ ಬಿದ್ದು ಬಿಡ್ತೈತಿ. ಅನ್ನೋ ಕಾರಣಕ್ಕೆ ಈ ಥರ ಸ್ವಲ್ಪ ಅದ್ರ ಮ್ಯಾಗ ಪ್ರೆಸ್ ಮಾಡಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು. ನೋಡ್ಬೋದು ದೋಸೆ ಸಖತ್ ಕ್ರಿಸ್ಪಿಯಾಗಿ ಬಂದಿತ್ತು. ನೀವು ಟ್ರೈ ಮಾಡಿರಿ ಇದೇ ಥರ. ಸೊ ನಾ ಇವತ್ತು ಸಂಡೇ ಸ್ಪೆಷಲ್ ಬೆಳಗ್ಗೆ ಮಾಡಿದ್ನಿಂದ ಇದಕ್ಕೆ ಕಾಂಬಿನೇಷನ್ ಆಗಿ ಸಾಂಬಾರು ಮಾಡ್ಕೊಂಡಿನಿ. ಚಟ್ನಿ ಬೇಕಂತೇನಿಲ್ಲ, ಸಾಂಬಾರನ್ನು ಮಾಡ್ಕೋಬೋದು, ಸೂಪರ್ ಟೇಸ್ಟಾಗಿ ಆಗ್ತೈತಿ. ಸಾಂಬಾರು ರೆಸಿಪಿನೂ ಒಂದ್ಸಲ ಶೇರ್ ಮಾಡ್ಕೊತೀನಿ. ಸಿಂಪಲ್ಲಾಗಿ ಸಾಂಬಾರು, ಏನು ಭಾಳ ಆದರೂ ಜೊತೆ ರಾಗಿ ರೊಟ್ಟಿ ಮಾಡೋದು ಹಂಗೆ ಸಿಂಪಲ್ಲ. ಅದೇನು ಫುಲ್ ವಿಡಿಯೋ ಇಲ್ಲ, ಕ್ಲಿಯರಾಗಿ ಅದನ್ನೊಂದು ವಿಡಿಯೋ ಇವಾಗ ಶೇರ್ ಮಾಡ್ಕೊಂಡೇನೆ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿರಿ, ಹಂಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡಿರಿ. ಇದರಿಂದ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ, ಒಂದು ಹೊಸ ರೆಸಿಪಿ ನಮಗೆ ಗೊತ್ತಾಯಿತು ಅನ್ನೋ ಹಂಗಿದ್ರೆ ಹಂಗೆ ಒಂದು ಸಬ್ಸ್ಕ್ರೈಬನ್ನು ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮತ್ತೊಂದು ನೆಕ್ಸ್ಟ್ ರೆಸಿಪಿ ಜೊತೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.